Welcome students. Today we will be starting the next chapter, classes and objects. It is a 6 marks chapter. You will be getting questions from this chapter for 6 marks. Already in the previous chapter we have learnt about the object oriented programming. So as I already told you, classes and objects are the two main important things in an object oriented programming. So in this chapter we will be learning about these objects and classes, how we write these, how we use objects and classes in our programs, how to write classes in our programs we will be learning in this chapter. So already last class we have seen about the objects. Objects are basic building blocks for designing programs. So as in last chapter I told you, objects represent a place, person or anything. ಸೊ ಆಬ್ಜೆಕ್ಟ್ ಅನ್ನೋದು ಯಾವುದೇ ಒಂದು ಪ್ಲೇಸ್ ಅಥವಾ ಒಂದು ಪರ್ಸನ್ ಅಥವಾ ಯಾವುದಾದ್ರು ಒಂದು ಥಿಂಗನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಮೇನ್ ಇಂಪಾರ್ಟೆನ್ಸ್ ನಾವು ಆಬ್ಜೆಕ್ಟಿಗೆ ಕೊಡ್ತೇವೆ. ಅಂದರೆ ಯಾವುದ್ರ ಬಗ್ಗೆ ನಾವು ಪ್ರೋಗ್ರಾಮನ್ನು ಬರೀತೇವೆ ಅದನ್ನು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿ ಇಂಪಾರ್ಟೆನ್ಸನ್ನು ನಾವು ಆಬ್ಜೆಕ್ಟಿಗೆ ಕೊಡ್ತೇವೆ. ಲಾಸ್ಟ್ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳಿದ್ದೆ. ದ್ಯಾಟ್ ಈಸ್, ಈಗ ನಾವು ಒಂದು ಸ್ಟೂಡೆಂಟ್ ಬಗ್ಗೆ ನಾವು ಪ್ರೋಗ್ರಾಮನ್ನು ಬರೆದ್ರೆ, ದ್ಯಾಟ್ ಈಸ್ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಸ್ಟೂಡೆಂಟ್ ಮಾರ್ಕ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಪ್ರೋಗ್ರಾಮ್ಸನ್ನು ಬರೆದ್ರೆ ಸ್ಟೂಡೆಂಟನ್ನು ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. Okay, so object ಅನ್ನೋದು basic building block of a program. So object contain data and code to manipulate the data. So every object contain its own properties. So it is called as data. So as I told you in the example, student, if it is considered as an object, student's roll number, student's name, student's address, marks will be data of the student. And it also contains the code which can manipulate on this data. So next, if we take class is the way of grouping objects having similar characteristics. ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಆಬ್ಜೆಕ್ಟ್ಸನ್ನು ನಾವು ಗ್ರೂಪ್ ಮಾಡಿದರೆ ಅದನ್ನು ನಾವು ಕ್ಲಾಸ್ ಅಂತ ಹೇಳ್ತೇವೆ. ಸೊ ಕ್ಲಾಸ್ ಅನ್ನೋದು ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ಸೊ ಕ್ಲಾಸ್ ಕಂಬೈನ್ ಡೇಟಾ ಎಲಿಮೆಂಟ್ ಆ್ಯಂಡ್ ದಿ ಫಂಕ್ಷನ್ಸ್ ಇನ್ ಟು ಎ ಸಿಂಗಲ್ ಎಂಟಿಟಿ. ಸೊ ಆಬ್ಜೆಕ್ಟ್ಸಿಗೆ ಡೇಟಾಸ್ ಇರುತ್ತೆ ಮತ್ತು ಆ ಡೇಟಾಸ್ ಮೇಲೆ ಮ್ಯಾನ್ಯುಪ್ಲೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ. ಸೊ ಕ್ಲಾಸ್ ಏನು ಮಾಡುತ್ತೆ, ಎರಡನ್ನು ಕಂಬೈನ್ ಮಾಡುತ್ತೆ. ಸೊ ಡೇಟಾಸ್ ಮತ್ತು ಫಂಕ್ಷನ್ಸ್ ಎರಡನ್ನು ಒಂದು ಸಿಂಗಲ್ ಎಂಟಿಟಿ ಅಂತ ಕಂಬೈನ್ ಮಾಡುತ್ತೆ. ಸೊ ಕ್ಲಾಸ್ ಕಂಬೈನ್ ಡೇಟಾ ಎಲಿಮೆಂಟ್ ಆ್ಯಂಡ್ ಫಂಕ್ಷನ್ಸ್ ಇಂಟು ಸಿಂಗಲ್ ಎಂಟಿಟಿ. ಸೊ ಆಬ್ಜೆಕ್ಟ್ಸಿಗೆ ಅದರದ್ದೇ ಅಂತ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ, ಅದನ್ನು ನಾವು ಡೇಟಾ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ಆ ಡೇಟಾಸ್ ಮೇಲೆ ಆಪರೇಷನ್ ಮಾಡುವಂಥ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ಸೊ ಫಂಕ್ಷನ್ಸ್ ಆಲ್ರೆಡಿ ನಾನು ಲಾಸ್ಟ್ ಇಯರ್ ನೀವು ಓದಿದ್ದೀರಾ. ಫಂಕ್ಷನ್ಸ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಸಮ್ ಟಾಸ್ಕ್. ಏನಾದರೂ ಒಂದು ವರ್ಕ್ ಮಾಡೋದಕ್ಕೆ ನಾವು ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ನಾವು ಬರೆದ್ರೆ ಅದನ್ನು ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಈ ಇಯರಲ್ಲೂ ಕೂಡ ನೀವು ಪ್ರೋಗ್ರಾಮ್ಸ್ ಬರೀತೀರಾ, ಫಂಕ್ಷನ್ಸ್ ಎಲ್ಲ ಬರೀತೀರಾ. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ರೀಕಾಲ್ ಇಟ್. ಓಕೆ, ಸೊ ಕ್ಲಾಸಸ್ ಏನು ಮಾಡುತ್ತೆ, ಆ ಡೇಟಾ ಎಲಿಮೆಂಟ್ಸ್ ಮತ್ತು ಫಂಕ್ಷನ್ಸ್ ಎರಡನ್ನು ಒಂದು ಸಿಂಗಲ್ ಎಂಟಿಟಿ ಅಂತ ಕಂಬೈನ್ ಮಾಡುತ್ತೆ. ಸೊ ಕ್ಲಾಸ್ ಕಂಬೈನ್ ಡೇಟಾ ಎಲಿಮೆಂಟ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂಟು ಸಿಂಗಲ್ ಎಂಟಿಟಿ ಅಂತ ಹೇಳ್ತೇವೆ. ಓಕೆ, ಸೊ ನೀವು ನೋಡಿದ್ರೆ ಕ್ಲಾಸ್ ಈಸ್ ಎ ಯೂಸರ್ ಡಿಫೈನ್ ಡೇಟಾ ಟೈಪ್ ಅಂತ ಹೇಳ್ತೀವಿ. ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಓದಿದ್ದೀರಾ. ಡಿರೈವ್ಡ್ ಡೇಟಾ ಟೈಪ್ ಬರುತ್ತೆ, ಫಂಡಮೆಂಟಲ್ ಡೇಟಾ ಟೈಪ್ಸ್ ಬರುತ್ತೆ. ಸೊ ಥರ್ಡ್ ಟೈಪ್ ಈಸ್ ಯೂಸರ್ ಡಿಫೈನ್ ಡೇಟಾ ಟೈಪ್ಸ್. ಸೊ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಡೇಟಾ ಟೈಪ್ಸನ್ನ ಯೂಸರ್ ಡಿಫೈನ್ ಡೇಟಾ ಟೈಪ್ಸ್ ಅಂತ ಹೇಳ್ತೇವೆ. ಸೊ ಕ್ಲಾಸ್ ಈಸ್ ಎ ಯೂಸರ್ ಡಿಫೈನ್ ಡೇಟಾ ಟೈಪ್. ಸೊ ಕ್ಲಾಸ್ ಅನ್ನೋದು ಇಟ್ ಈಸ್ ಅ ವೇ ಆಫ್ ಗ್ರೂಪಿಂಗ್ ಆಬ್ಜೆಕ್ಟ್ಸ್ ಹ್ಯಾವಿಂಗ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಲಾಸ್ ಆಬ್ಜೆಕ್ಟ್ಸಿಗೆ ಇರುವಂಥ ಡೇಟಾ ಎಲಿಮೆಂಟ್ಸ್ ಮತ್ತು ಫಂಕ್ಷನ್ಸನ್ನು ಒಂದು ಸಿಂಗಲ್ ಎಂಟಿಟಿ ಅಂತ ಕಂಬೈನ್ ಮಾಡುತ್ತೆ. ಸೊ ಆಲ್ರೆಡಿ ಹೇಳಿದಂಗೆ ಸ್ಟೂಡೆಂಟನ್ನು ನೀವು ಒಂದು ಆಬ್ಜೆಕ್ಟ್ ಅಂತ ತೊಗೊಂಡ್ರೆ ಸ್ಟೂಡೆಂಟ್ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್ ಎಲ್ಲ ಡೇಟಾಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಈಗ ಸಪೋಸ್ ಸ್ಟೂಡೆಂಟ್ ಮಾರ್ಕ್ ಅನ್ನೋದು ಡೇಟಾ ಆದರೆ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡ್ತೇವೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೀರಾ, ಟೋಟಲ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದು, ಟೋಟಲ್ ಈಗ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು. ಸೊ ಇದಕ್ಕೆ ನಾವು ಫಂಕ್ಷನ್ಸನ್ನು ಬರೆದ್ರೆ ಅದನ್ನು ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಕ್ಲಾಸಲ್ಲಿ ಈ ಡೇಟಾ ಎಲಿಮೆಂಟ್ಸನ್ನು ಮೆಂಬರ್ ಡೇಟಾ ಅಂತ ಹೇಳ್ತೇವೆ, ಆ ಫಂಕ್ಷನ್ಸನ್ನು ಮೆಂಬರ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಟು ಡೆಫಿನಿಷನ್ಸ್ ನೋಡೋಣ. ದಟ್ ಈಸ್ ಕ್ಲಾಸ್ ಡೆಫಿನಿಷನ್ ಆ್ಯಂಡ್ ಕ್ಲಾಸ್ ಡಿಕ್ಲರೇಷನ್. ಕ್ಲಾಸ್ ಡೆಫಿನಿಷನ್ ಅಂದರೆ ಏನು ಮತ್ತು ಕ್ಲಾಸ್ ಡಿಕ್ಲರೇಷನ್ ಅಂದರೆ ಏನು ಅಂತ. ಸೊ ಆ್ಯಸ್ ಆ್ಯನ್ ಆಲ್ರೆಡಿ ಹೇಳ್ದಂಗೆ ಈ ಚಾಪ್ಟರಲ್ಲಿ ನಾವು ಕ್ಲಾಸಸನ್ನು ಯೂಸ್ ಮಾಡಿ ಪ್ರೋಗ್ರಾಮ್ಸನ್ನು ಹೇಗೆ ಬರೀತೇವೆ ಅಂತ ನೋಡ್ತೇವೆ. ಸೊ ಪ್ರೋಗ್ರಾಮಲ್ಲಿ ಒಂದು ಕ್ಲಾಸನ್ನು ನಾವು ಹೇಗೆ ಬರೀತೇವೆ ಅನ್ನೋದನ್ನು ನೋಡ್ತೇವೆ. ಸೊ ನಮಗೆ ಎರಡು ಡೆಫಿನಿಷನ್ ಬೇಕಾಗುತ್ತೆ.
ಕ್ಲಾಸ್ ಡೆಫಿನಿಷನ್ ಮತ್ತು ಕ್ಲಾಸ್ ಡಿಕ್ಲರೇಷನ್ ಅಂತ. ಸೊ class definition is the process of naming a class and data variable and operations. ಸೊ ಒಂದು ಪ್ರೋಗ್ರಾಮಲ್ಲಿ ನಾವು ಕ್ಲಾಸನ್ನು ಕ್ರಿಯೇಟ್ ಮಾಡ್ತೇವೆ, ಕ್ಲಾಸಿಗೆ ಒಂದು ಹೊಸ ಕ್ಲಾಸನ್ನು ಕ್ರಿಯೇಟ್ ಮಾಡ್ತೇವೆ, ಅದಕ್ಕೊಂದು ಹೆಸರನ್ನು ಕೊಡ್ತೇವೆ, ಆ ಕ್ಲಾಸಲ್ಲಿ ಏನೇನೆಲ್ಲ ಡೇಟಾ ಮೆಂಬರ್ಸ್ ಇದೆ, ಏನೇನೆಲ್ಲ ಆಪರೇಷನ್ ದಟ್ ಇಸ್ ಫಂಕ್ಷನ್ಸ್ ಇದೆ ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡ್ತೇವೆ. ಸೊ ಈ ಒಂದು ಪ್ರಾಸೆಸನ್ನು ಕ್ಲಾಸ್ ಡೆಫಿನಿಷನ್ ಅಂತ ಹೇಳ್ತೇವೆ. ಅದೇ ಥರ ಸೆಕೆಂಡ್ ಇಸ್ ಕ್ಲಾಸ್ ಡಿಕ್ಲರೇಷನ್. ಸ್ಪೆಸಿಫೈಸ್ ರೆಪ್ರೆಸೆಂಟೇಷನ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಸೆಟ್ ಆಫ್ ಆಪರೇಷನ್ ದಟ್ ಕ್ಯಾನ್ ಬಿ ಅಪ್ಲೈಡ್ ಆನ್ ದಿ ಆಬ್ಜೆಕ್ಟ್ಸ್. ಸೊ ಆಲ್ರೆಡಿ ಹೇಳ್ದಂಗೆ ಕ್ಲಾಸ್ ಅನ್ನೋದು ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ಸೊ ಆ ಕ್ಲಾಸಲ್ಲಿ ಏನೇನೆಲ್ಲ ಆಬ್ಜೆಕ್ಟ್ಸ್ ಇದೆ, ಆ ಆಬ್ಜೆಕ್ಟ್ಸ್ ಮೇಲೆ ಏನೇನೆಲ್ಲ ಆಪರೇಷನ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ಹೇಳೋದು ಕ್ಲಾಸ್ ಡೆಕ್ಲರೇಷನ್. ಓಕೆ, ಸೊ ಕ್ಲಾಸ್ ಡೆಫಿನಿಷನ್ ಅಂದರೆ ಒಂದು ಕ್ಲಾಸನ್ನು ನೇಮ್ ಮಾಡೋದು, ಕ್ಲಾಸನ್ನು ಕ್ರಿಯೇಟ್ ಮಾಡಿ ಅದಕ್ಕೊಂದು ಹೆಸರನ್ನು ಕೊಟ್ಟು ಆ ಕ್ಲಾಸಲ್ಲಿ ಏನೇನು ಡೇಟಾ ಮೆಂಬರ್ಸ್ ಇದೆ, ಏನೇನು ಫಂಕ್ಷನ್ಸ್ ಇದೆ ಅನ್ನೋದನ್ನು ನಾವು ಕ್ಲಾಸ್ ಡೆಫಿನಿಷನ್ ಅಂತ ಹೇಳ್ತೇವೆ. ಸೊ ಕ್ಲಾಸಲ್ಲಿ ಏನೇನು ಆಬ್ಜೆಕ್ಟ್ಸ್ ಬರುತ್ತೆ, ಆ ಆಬ್ಜೆಕ್ಟ್ಸ್ ಮೇಲೆ ಏನೇನು ಆಪರೇಷನ್ಸ್ ಪರ್ಫಾರ್ಮ್ ಆಗುತ್ತೆ ಅನ್ನೋದು ಹೇಳೋದನ್ನು ಕ್ಲಾಸ್ ಡಿಕ್ಲರೇಷನ್ ಅಂತ ಹೇಳ್ತೇವೆ. ಸೊ ಇದು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಇರೋ ಇಂಟ್ರೊಡಕ್ಷನ್.